ಮಂಡ್ಯದಲ್ಲಿ ಏನಾಗ್ತಿದೆ ಎನ್ನುವಂತಹ ಒಂದು ಪ್ರಶ್ನೆ. ಮೊನ್ನೆ ಸಂಘರ್ಷ, ಇಂದು ಸಹಬಾಳ್ವೆಯ ಮಾತು ಕೇಳಿ ಬರ್ತಾ ಇದೆ. ಮದ್ದೂರು ಗಾಯಕ್ಕೆ ಹರಿಹರಪುರದ ಮುಲಾಮು ಅಂತ ಹೇಳಲಾಗ್ತಾ ಇದೆ. ಏನಾಗ್ತಾ ಇದೆ ಮಂಡ್ಯದಲ್ಲಿ? ಮೊನ್ನೆ ಸಂಘರ್ಷ, ಇವತ್ತು ಸಹಬಾಳ್ವೆ. ಮದ್ದೂರು ಗಾಯಕ್ಕೆ ಹರಿಹರಪುರದ ಮುಲಾಮು. ಮದ್ದೂರಿನಲ್ಲಿ ಕಲ್ಲು, ಹರಿಹರಪುರದಲ್ಲಿ ಸಕ್ಕರೆ. ಕಲ್ಲು ಸಕ್ಕರೆ. ಹರಿಹರಪುರದಲ್ಲಿ ಮುಸ್ಲಿಂ ಸಮುದಾಯದಿಂದ ಗಣೇಶನಿಗೆ ಪೂಜೆ, ವಿಶೇಷ ಪೂಜೆಯನ್ನು ಸಲ್ಲಿಸಿ ಭಾವೈಕ್ಯತೆ ಮೆರೆದಿದ್ದಾರೆ ಮುಸ್ಲಿಂ ಬಾಂಧವರು. ವಾರದ ಹಿಂದೆಯಷ್ಟೇ ಮದ್ದೂರು ನಿಗಿ ಕೆಂಡವಾಗಿತ್ತು. ಗಣೇಶನ ಮೆರವಣಿಗೆಯಲ್ಲಿ ಕೆಲ ನೀಚರು ಕಲ್ಲು ತೂರಾಟವನ್ನು ನಡೆಸಿದ್ರು, ಕಲ್ಲು ಹೊಡೆದಿದ್ರು. ಇದು ಎರಡೂ ಕೋಮುಗಳ ನಡುವೆ ದ್ವೇಷಕ್ಕೆ ಕೂಡ ಕಾರಣವಾಗಿತ್ತು. ಆಗ ವಿಘ್ನ ವಿನಾಶಕ ಗಣೇಶನನ್ನ ಹಿಂದೂಗಳು ಆರಾಧಿಸುವುದು ಸರ್ವೇ ಸಾಮಾನ್ಯ. ಆದರೆ ಇಲ್ಲೊಂದು ಊರಿನಲ್ಲಿ ಮುಸ್ಲಿಮರ ಸಮುದಾಯ ಏನಿದೆ, ಗಣೇಶನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ, ಇದು ಭಾವೈಕ್ಯತೆಯ ಸಂದೇಶವಾಗಿದ್ದು ಎಲ್ಲರ ಮೆಚ್ಚುಗೆಗೂ ಕೂಡ ಪಾತ್ರವಾಗಿದೆ. ಮಂಡ್ಯದಲ್ಲಿ ಮದ್ದೂರಿನಲ್ಲಿ ಗಣೇಶನ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿತ್ತು, ದೊಡ್ಡ ಸುದ್ದಿಯಾಗಿತ್ತು. ಎಲ್ಲ ರಾಜಕೀಯ ನಾಯಕರು ಅಲ್ಲಿಗೆ ಭೇಟಿ ಕೊಟ್ಟಿದ್ರು, ಹೋರಾಟಗಳನ್ನು ಮಾಡಿದ್ರು, ಭಾಷಣಗಳನ್ನು ಮಾಡಿದ್ರು, ಸರ್ಕಾರ ಏನು ಮಾಡ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ರು. ಅಲ್ಲ ಜನರಲ್ಲಿ ಕೋಮು ಗಲಭೆ ಏನಾದರೂ ಆಗೋ ಥರ ಕಾಣ್ತಾ ಇದೆಯಪ್ಪ ದೊಡ್ಡ ಮಟ್ಟದಲ್ಲಿ ಅಂತ ಇತ್ತು, ಅದೇ ರೀತಿಯಾಗಿ ನಡೆದಿತ್ತು. ಆದರೆ ಈಗ ಇನ್ನೊಂದು ಕಡೆ ಭಾವೈಕ್ಯತೆಯ ಒಂದು ಸಂಕೇತ ಕಾಣ್ತಾ ಇದೆ. ಮುಸ್ಲಿಂ ಬಾಂಧವರು ಯಾರಿದ್ದಾರೆ ಅವರು ಈ ಒಂದು ಘಟನೆಗೆ ತದ್ವಿರುದ್ಧವಾಗಿ ನಡ್ಕೊಂಡಿರುವಂಥದ್ದು. ಗಣೇಶನಿಗೆ ಪೂಜೆಯನ್ನು ಮಾಡಿದ್ದಾರೆ. ಹರಿಹರಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಹರಿಹರಪುರದಲ್ಲಿ ಗಣೇಶನಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ್ದಾರೆ. ಮುಸ್ಲಿಂ ಸಮುದಾಯದಿಂದ ಪೂಜೆಯನ್ನು ಸಲ್ಲಿಸಿ ಭಾವೈಕ್ಯತೆಯನ್ನು ಮರೆತಿದ್ದಾರೆ ಅಲ್ಲಿನ ಮುಸ್ಲಿಂ ಬಾಂಧವರು. ಯಾಕಂದರೆ ವಾರದ ಹಿಂದೆಯಷ್ಟೇ ಮದ್ದೂರಿನಲ್ಲಿ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ ಘಟನೆ ಆಗಿತ್ತಲ್ಲ, ಅದಕ್ಕೆ ವಿರುದ್ಧವಾಗಿದೆ. ಇದೆಲ್ಲದೂ ಕೂಡ ಮೆಚ್ಚುವಂಥದ್ದು. ಅದಕ್ಕೆ ಜನರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.